ಜೆರ್ಸಿ ಮೂವಿ ಖ್ಯಾತಿಯ ಗೌತಮ್ ತಿನ್ನಾನೂರಿ ಅವರು ಬರೆದು ಡೈರೆಕ್ಟ್ ಮಾಡಿ ವಿಜಯ್ ದೇವರಕೊಂಡ ಅವರು ಮೇಯ್ನ್ ಲೀಡಲ್ಲಿ ಕಾಣಿಸ್ಕೊಂಡಿರೋ ಸಿನಿಮಾ ಕಿಂಗ್ಡಮ್. ಥಿಯೇಟ್ರಲ್ಲಿ ರಿಲೀಸ್ ಆಗಿ ಮಿಕ್ಸ್ಡ್ ರಿವ್ಯೂಸ್ನ ಪಡ್ಕೊಂಡು ಇವತ್ತು OTTಯಲ್ಲಿ ರಿಲೀಸ್ ಆಗಿದೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ ಕಿಂಗ್ಡಮ್. ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಸೂರ್ಯ ಒಬ್ಬ ಅಗ್ರೆಸಿವ್ ಯಂಗ್ ಪೊಲೀಸ್ ಕಾನ್ಸ್ಟೇಬಲ್. ಅವನಿಗೊಬ್ಬ ಅಣ್ಣ ಇದ್ದಾನೆ, ಶಿವ. ಕೆಲವು ಕಾರಣಗಳಿಂದ ಅವನು ಮನೆ ಬಿಟ್ಟು ಹೋಗಿ ಸುಮಾರು ವರ್ಷಗಳಾಗಿದೆ. ಈಗ ಸೂರಿಗೆ ಅವನ ಅಣ್ಣ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಗೊತ್ತಾಗಿದೆ. ಸೊ ಸೂರಿ ತನ್ನ ಅಣ್ಣನ ಅಲ್ಲಿದ್ದ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾನೋ ಇಲ್ಲವೋ, ಅಲ್ಲಿ ಹೋದಾಗ ಏನಾಗುತ್ತೆ ಅನ್ನೋದೇ ಸಿನಿಮಾ. ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್. ತುಂಬ ಗ್ರಿಪ್ಪಿಯಾಗಿ ಎಂಗೇಜಿಂಗ್ ಆಗಿತ್ತು. ಸೂರಿ ಕ್ಯಾರೆಕ್ಟರ್ನ ಗೋಲ್, ಇಂಟೆನ್ಷನ್ ಮತ್ತು ಎಮೋಷನ್ಗಳು ನಮಗೆ ಅರ್ಥ ಆಗ್ತಾ ಹೋಗ್ತವೆ. ನಾವು ಕನೆಕ್ಟ್ ಆಗ್ತೀವಿ. ಇದರ ಜೊತೆಗೆ ಅಲ್ಲಲ್ಲಿ ಬರೋ ಹೈಪ್ ಮೂಮೆಂಟ್ಗಳು, ಕೆಲವು ಫೈಟ್ ಸೀಕ್ವೆನ್ಸ್ಗಳು ಸೂರಿ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಮೇಯ್ನಾಗಿ ಅಣ್ಣ ತಮ್ಮ ಅನ್ನೋ ಎಮೋಷನ್ನು ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಇದರ ಸೆಕೆಂಡ್ ಹಾಫ್, ಇಲ್ಲಿ ಸೂರಿನ ಮೇಯ್ನ್ ಗೋಲ್, ಇಂಟೆನ್ಷನ್ನ ಬಿಟ್ಟು ಕತೆ ಎಲ್ಲಿಗೋ ಹೋಗುತ್ತೆ. ಕೊನೆಗೆ ಕಿಂಗ್ಡಮ್ ಪಾರ್ಟ್ 2ಗೆ ಡೈರೆಕ್ಟ್ರು ಸ್ಟೋರಿನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಮುರುಗನ್ ಪಾತ್ರ ಹೀಗೆ ಆಗುತ್ತೆ ಅಂತ ನಾವೇ ಹೇಳ್ತೀವಿ. ಆ ಕ್ಯಾರೆಕ್ಟರ್ಗೆ ಕೊಟ್ಟಂಥ ರೀಸನ್ಗಳು ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿರಲಿಲ್ಲ, ನನಗೆ ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ವಿಜಯ್ ದೇವರಕೊಂಡ ಅವರು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಕೆಲವು ಸೀಕ್ವೆನ್ಸ್ಗಳಲ್ಲಂತೂ ವಿಜಯ್ ಅವರ ಪರ್ಫಾರ್ಮೆನ್ಸ್ ಪೀಕಲ್ಲಿದೆ. ಫಸ್ಟ್ ಟೈಮ್ ತನ್ನ ಅಣ್ಣನ ನೋಡಿದಾಗ ತನ್ನ ಅಣ್ಣನಿಗೆ ಸುಳ್ಳು ಹೇಳಬೇಕಾದ್ರೆ ಹೀಗೆ ಸುಮಾರು. ಇನ್ನು ಸತ್ಯದೇವ್ ಅವರು ಕೂಡ ಆ ಜನಾಂಗನ ಕಾಪಾಡೋ ನಾಯಕನಾಗಿ ತುಂಬ ಚೆನ್ನಾಗಿ ಮಿಂಚಿದ್ದಾರೆ. ಇನ್ನು ಮುರುಗನ್ ಪಾತ್ರದಲ್ಲಿ ಕಾಣಿಸ್ಕೊಂಡ ವೆಂಕಟೇಶ್ ಅವರು ಸಹ ತುಂಬ ಸೆಟಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಉಳಿದ ಪಾತ್ರಗಳು ತಮ್ಮ ಪಾತ್ರಗಳನ್ನು ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನು ಇದ್ರ ಮ್ಯೂಸಿಕ್ ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ಅಷ್ಟೊಂದು BGMಸ್ಗಳು ಬರೋಲ್ಲ, ಮೇಯ್ನಾಗಿ ಅವಾಗ ಬರೋ ಥೀಮ್ BGM ಇಷ್ಟ ಆಗುತ್ತೆ. ಅಲ್ಲಲ್ಲಿ ಬರೋ ಹೈಪ್ ಮೂಮೆಂಟ್ಗಳಿಗೆ ಈ BGMಸ್ಗಳು ಚೆನ್ನಾಗಿ ವರ್ಕ್ ಆಗಿದೆ. ಸೊ ಫೈನಲ್ ಆಗಿ ಹೇಳೋದಂದರೆ, ಇದೊಂದು ಆರ್ಡಿನರಿ ಕಮರ್ಷಿಯಲ್ ಸಿನಿಮಾ. ಫಸ್ಟ್ ಹಾಫ್ ಓಕೆ, ತುಂಬ ಎಂಗೇಜಿಂಗ್ ಆಗಿದೆ, ಗ್ರಿಪ್ಪಿ ಆಗಿದೆ. ಅಲ್ಲಲ್ಲಿ ಹೈ ಮೂಮೆಂಟ್ಸ್ಗಳು ಇಷ್ಟ ಆಗ್ತವೆ. ಸೆಕೆಂಡ್ ಹಾಫು ಕತೆನೇ ಬಿಟ್ಟು ಹೋಗುತ್ತೆ. ಸೊ ಇವತ್ತು ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ, ಹೋಗಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.